ನಮಸ್ಕಾರ ವೀಕ್ಷಕರೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುರೇ ಮಹೇಶ್ವರ ಗುರು ಸಾಕ್ಷಾತ್ ಗುರು ಬ್ರಹ್ಮದೇವಾಯ ನಮಃ. ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು. ಜೀವನದಲ್ಲಿ ವೃಷಭ ರಾಶಿ, ನಾವು ನಿಮ್ಮ ಜೀವನದಲ್ಲಿ ಒಂದು ರಾಶಿ ವೃಷಭ ರಾಶಿ ಪ್ರಕಾರದಲ್ಲಿ ಇದು ವೃಷಭ ಲಗ್ನ ಅಂತ ಹೇಳ್ತೀವಿ. ವೃಷಭ ರಾಶಿ ಪ್ರಕಾರದಲ್ಲಿ ವೃಷಭ ಲಗ್ನದಲ್ಲಿ ಇರ್ತಕ್ಕಂಥ ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಅಂತ ಹೇಳ್ಬೋದು. ವೃಷಭ ರಾಶಿ ಪ್ರಕಾರದಲ್ಲಿ ಅವರಿಗೆ ಅಧಿಪತಿ ಶುಕ್ರ ಇರುವರಿಂದ ಅವರ ಜೀವನದಲ್ಲಿ ಐಫೈ ಫೀಚರ್ ಇರುತ್ತೆ. ಐಫೈ ಅವ್ನು ತಿನ್ನಕ್ಕೆ ಅನ್ನ ಇಲ್ಲದ್ರ ಸತೆ ಒಂದು ಲೆವೆಲಲ್ಲಿ ಹೋಗ್ತಿರ್ತಾನವ, ಒಂದು ರೂಟಲ್ಲಿ ಒಂದು ಮನಸ್ಸು, ಒಂದು ಭಾವನೆ, ಒಂದು ಗುಣಗಳು, ಈ ಥರದಲ್ಲಿ ಒಂದು ಮಾರ್ಗದರ್ಶನ ತುಂಬ ಇರತಕ್ಕಂಥ ಒಂದು ಮಾರ್ಗದರ್ಶನ ಇರತಕ್ಕಂಥ ವೃಷಭ ರಾಶಿಯವರು. ವೃಷಭ ರಾಶಿಯವ್ರಿಗೆ ಏನಿರ್ತದೆ ಅಂದ್ರೆ ತುಂಬ ಟೆನ್ಷನ್ ತೊಗೊತಾ ಇರ್ತಾನೆ. ವೃಷಭ ರಾಶಿಯವರು ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಮನಸ್ಸಿಗೆ ಸಂತೋಷವಾಗಿರೋದಿಲ್ಲ. ಏನೋ ಒಂಥರ ಅಡೆತಡೆ, ಏನೋ ಒಂಥರ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ, ಏನೋ ಒಂಥರದಲ್ಲಿ ಎಫೆಕ್ಟ್ ಆಗ್ತಾ ಇದೆ, ಏನೋ ಒಂಥರ ನನಗೆ ಅಡೆತಡೆ ಆಗ್ತದೆ ಅನ್ನೋರು ಈ ರಾಶಿ ವೃಷಭ ರಾಶಿಯವರಿಗೆ ಗುರು ಮಾತ್ಮ ತುಂಬ ಚೆನ್ನಾಗಿದ್ದೇನೆ ಈ ವರ್ಷ. ಗುರು ಅಂದರೆ ಇವಾಗ ಏನಾದರೂ ಒಂದು ಕೈ ಆಗ್ತಾ ಇದೀವಿ ಕಣೋ, ಏನಾದರೂ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಸತೆ ಅವ್ರಿಗೆ ಅನುಕೂಲ ಆಗುತ್ತೆ. ಇದು 3ನೇ ಮನೆಯಲ್ಲಿ ನೋಡ್ಬೇಕಂದ್ರೆ ಗುರು ಇದ್ದಾನೆ, 7ನೇ ಮನೆಯಲ್ಲಿ ಕೇತು ಇದ್ದಾನೆ. ಕೇತು ಅಂದರೆ ಯಾಕಂದ್ರೆ ರಾಹು ಕೇತುಕ್ಕೆ ಲೆಕ್ಕಕ್ಕೆ ಇಡೋದಿಲ್ಲ. ಇಲ್ಲಿಗೆ ನಿಮಗೆ ಯಾವ ಥರ ಇದೆ ಅಂದ್ರೆ ಬುಧ ಸ್ಥಾನದಲ್ಲಿ ಶುಕ್ರ ಇದ್ದಾನೆ, ಶುಕ್ರ ಸ್ಥಾನದಲ್ಲಿ ಕೇತು ಇದ್ದಾನೆ. ಕೇತು ಸ್ಥಾನದಲ್ಲಿ ನೀವು ಏನು ಕೆಲಸ ಕಾರ್ಯದಲ್ಲಿ ಮಾಡಿದರೆ ನಿಮಗೆ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಇಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಹೇಳಿದೇನೆಂದ್ರೆ ವೃಷಭ ರಾಶಿಯವರು ತಾಳ್ಮೆಯಿಂದ ಮಾಡಿ, ಆತರ ಪಡಿಬೇಡಿ, ಟೆನ್ಷನ್ ತಗೋಬೇಡಿ. ಇವತ್ತು ನಿಮ್ಮ ಲೈಫು ವೃಷಭ ರಾಶಿಯವರಿಗೆ ಐಫೈ ಲೈಫ್ ಇದೆ. ಐಫೈ ಅಂದರೆ ಒಂದು ಮನೆ ಕಟ್ಟಡ ಕೆಲಸ ಆಗಿರ್ಬೋದು, ಒಂದು ಮನೆಯ ಗೃಹಪ್ರವೇಶ ಆಗಿರ್ಬೋದು, ಒಂದು ಮನೆ ಖರೀದಿ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಒಂದು ಮನೆ ಹೊಸ ಪ್ಲಾನ್ ಆಗಿರ್ಬೋದು. ಅಂಥವ್ರಿಗೆ ಸತೆ ಈ ವೃಷಭ ರಾಶಿಯವರಿಗೆ ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ. ನಿಮ್ಮ ಜೀವನದಲ್ಲಿ ಏನಾದರೂ ವೃಷಭ ರಾಶಿಯವರು ಅಯ್ಯೋ ಆಗೋಗಿದೆ, ವೃಷಭ ರಾಶಿಯವರು ನಮ್ಮ ಲೈಫ್ ಇಷ್ಟೇ ಬಿಡು, ನಮ್ಮ ಜೀವನ ಇಷ್ಟೇ ಬಿಡು, ನಮ್ಮ ಕಾರ್ಯ ಇಷ್ಟೇ ಬಿಡು, ನಮಗೆ ಶುಕ್ರ ಇದ್ದಾನೆ, ಶನಿ ಇದ್ದಾನೆ, ಬುಧ ಇದ್ದಾನೆ, ನಮ್ಮ ಜಾತಕದಲ್ಲಿ ಎಲ್ಲ ಗ್ರಹಗತಿಗಳು ಚೆನ್ನಾಗಿದ್ದರೆ ಸತೆ ನಮ್ಗೆ ಯಾವುದು ಕೈ ಹಿಡಿತಾ ಇಲ್ಲ ಅಂದವರು ಈ ವರ್ಷ ನಿಮಗೆ ಈ ವೃಷಭ ರಾಶಿಯವರಿಗೆ ತುಂಬ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ದೂರದ ಪ್ರಯಾಣ ತುಂಬ ಚೆನ್ನಾಗಿರುತ್ತೆ ನೋಡಿ. ದೇವರ ಯಾತ್ರೆ ಅಂತ ಹೇಳ್ತೀವಿ ನಾವು. ವೃಷಭ ರಾಶಿಯವರು ತುಂಬ ದಿವಸದಿಂದ ಆಸೆ ಪಟ್ಟಿರ್ತಾರೆ, ಏನೋ ಒಂದು ದೇವಸ್ಥಾನ ಹೋಗಬೇಕಾಗಿತ್ತು, ಪುಣ್ಯಕ್ಷೇತ್ರ ಹೋಗಬೇಕಾಗಿತ್ತು, ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ, ಹೋಗೋಕ್ಕಾಗ್ತಲ್ಲ ಅನ್ನೋರು ಧೈರ್ಯವಾಗಿ, ಸಂತೋಷವಾಗಿ, ತೃಪ್ತಿವಾಗಿ, ಒಂದು ಸಂತೋಷವಾಗಿ ವೃಷಭ ರಾಶಿಯವರು ಹೋಗೋಂಥ ಮಾರ್ಗದರ್ಶನ ಇರುತ್ತೆ. ವೃಷಭ ರಾಶಿಗಳಿಗೆ ಸ್ವಲ್ಪ ಶತ್ರುಗಳು ತುಂಬ ಇರ್ತಾರೆ, ಭಾಳ ಹುಷಾರಾಗಿರಬೇಕು. ಶತ್ರು ಯಾಕಂದರೆ ಒಳಗಲು ಶತ್ರುನೇ ಬೇರೆ, ಹೊರಗಡೆ ಶತ್ರುನೇ ಬೇರೆ ಅಂತ ಹೇಳ್ತೀವಿ ನಾವು. ಒಳಗಿರ್ತಕ್ಕಂಥ ಶತ್ರು ಕಣ್ಣಿಗೆ ಕಾಣೋದಿಲ್ಲ, ಹೊರಗಡೆ ಇರ್ತಕ್ಕಂಥ ಶತ್ರು ಕಣ್ಣಿಗೆ ಕಾಣ್ತಾರೆ. ಅಯ್ಯೋ ನಮಗೆ ಯಾರೋ ಇದ್ದಾರೆ ಬಿಡೋಣ, ಎಲ್ಲರಿಗೆ ನಂಬುತ್ತೀವಿ, ಎಲ್ಲರಿಗೆ ಒಳ್ಳೇದಂತ ಮಾಡ್ತೀವಿ, ಎಲ್ಲರಿಗೆ ಒಂದು ವಿಶ್ವಾಸ ಮಾಡ್ತೀವಿ ಅನ್ನೋರು ಇದರಲ್ಲಿ ವೃಷಭ ರಾಶಿಯವರಿಗೆ ಶತ್ರುಗಳಿದ್ದಾರೆ. ಶತ್ರುಗಳಿಗೆ ನಾವು ಏನು ಮಾಡಬೇಕಂದ್ರೆ ದುಷ್ಟರ ಕಂಡು ದೂರ ಇರಬೇಕಂತಾರೆ ನೋಡ್ರಿ. ಆ ಥರ ದುಷ್ಟರ ಕಂಡು ನೀವು ದೂರ ಇದ್ದರೆ ಭಾಳ ಒಳ್ಳೇದಂತ ಹೇಳ್ಬೋದು. ವೃಷಭ ರಾಶಿಯವರ ಪ್ರಕಾರದಲ್ಲಿ ಇವತ್ತು ಐಫೈ ಅಂದರೆ ಒಂದು ಮನೆ ಕಟ್ಟಡ ಆಯಿತು, ಒಂದು ಹೊಸ ಜಾಗ ತಗೋದು ಬಗ್ಗೆ ಆಯಿತು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಆಯಿತು. ಬಿಸ್ನೆಸ್ದಲ್ಲಿ ಲಕ್ಷ್ಮಿಗೆ ನಿಮ್ಮ ಕೈ ಸೇರುತ್ತೆ ನೋಡಿ. ಏನಾದರೂ ನೀವು ಹಣ ತಂದು ಹಾಕಿದ್ದೀರಿ, ಸಾಲ ಮಾಡಿದ್ದೀರಿ, ನನಗೆ ಸಾಲ ಹೋಗುತ್ತಾ ಇಲ್ಲಪ್ಪ, ನಾವು ಬಡ್ಡಿನೇ ಕಟ್ಟಿ ಸಾಕಾಗಿದೆಪ್ಪ ನಮ್ಮ ಜೀವನ ಅಂದವರು ವೃಷಭ ರಾಶಿಯವರಿಗೆ 6 ತಿಂಗಳಲ್ಲಿ 3 ತಿಂಗಳಲ್ಲಿ ಈ ರಾಶಿಯವರು ಬೇಗನೆ ಸಾಲ ಪರಿಹಾರ ಆಗುತ್ತೆ. ಅದರಲ್ಲಿ ನೀವು ಭಯ ಪಡಿಬೇಕಾಗಿಲ್ಲ, ನೀವು ಧೈರ್ಯವಾಗಿರಬೇಕಂತ ಒಂದು ಮಾರ್ಗದರ್ಶನ ಇರುತ್ತೆ. ಮತ್ತು ಶುಕ್ರ ನಿಮಗೆ ಅಧಿಪತಿಯಾಗಿ ಶುಕ್ರ ಇರುವುದರಿಂದ ನೀವೇನಾದರೂ ಒಂದು ಕೆಲಸ ಮಾಡಬೇಕಂತೇಳಿದಂದರೆ ಈ ಸುರುಟಿ ಜಾಮೀನು ನಿಮ್ಮ ಹತ್ರ ಇದ್ದರೆ ಲೇವಾದೇವ ಮಾಡಿ. ಯಾವಕ್ಕೆ ಈ ರಾಶಿ ಬೇರೆ ಆಯಿತು, ನಕ್ಷತ್ರ ಬೇರೆ ಆಯಿತು, ಗ್ರಹಗತಿಗಳು ಬೇರೆ ಆಯಿತು ಅಂದರೆ ಸ್ವಲ್ಪ ಅಲ್ಲಿ ನಿಮಗೆ ತುಂಬ ಎಡವಟ್ಟಾಗುತ್ತೆ, ತುಂಬ ತೊಂದರೆ ಆಗುತ್ತೆ. ಅದೇ ಕಾರಣದಿಂದ ನೀವೇನು ಮಾಡಬೇಕಂದ್ರೆ ಯಾವುದೂ ಕಾರಣಕ್ಕಾಗಲಿ ನೀವು ಸಾಲ ಕೊಡೋದಾಗಲಿ ಸಾಲ ತಗೊಳ್ಳೋದಾಯಿತು ಸ್ವಲ್ಪ ಭಾಳ ಹುಷಾರವಾಗಿರಬೇಕು. ಈ ಶುಕ್ರ ಅಧಿಪತಿ ಇರೋದ್ರಿಂದ ವೃಷಭ ರಾಶಿಯವರು. ಮತ್ತು ಈ ರಾಶಿ ಅಧಿಪತಿ ಇರೋರಿಂದ ಏನಾಗುತ್ತಂದ್ರೆ ಮನಸ್ಸಿಗೆ ಒಂಥರ ಸಂತೋಷವಾಗಿರಲ್ಲ, ಮನಸ್ಸಿಗೆ ಒಂಥರ ಸಮಾಧಾನ ಇರಲ್ಲ. ಏನು ನಾನು ಹೇಳಿದೆ, ಒಳಗಳ ಶತ್ರು ಬೇರೆ, ಹೊರಗಳ ಶತ್ರು ಬೇರೆ, ದುಶ್ಮನ್ ಕೆದರೆ ಅಂದರೆ ಬಗಲ್ ಮೇಯ್ದ ಅಂತಾರೆ ನೋಡಿ. ಅಂಥವ್ರು ನಾವೇನು ಮಾಡಬೇಕಂದ್ರೆ ಹುಷಾರವಾಗಿ ನಾವು ಕೈ ಹಾಕಬೇಕು. ಏನಾದರೂ ಕೆಲಸ ಮಾಡಬೇಕಂದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡಲಾರ್ದ ಆಲೋಚನೆ ಮಾಡಿ ನಾವು ಕೈ ಹಾಕಬೇಕು. ಕೆಲಸ ಹಾಕಿದ್ರೆ ಸತೆ ಇದರಲ್ಲಿ ಬಿಸ್ನೆಸ್ದಲ್ಲಿ ತುಂಬ ಅನುಕೂಲ ಆಗುತ್ತೆ, ಉದ್ಯೋಗದಲ್ಲಿ ತುಂಬ ಅನುಕೂಲವಾಗಿ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಮತ್ತು ಭೂಮಿ ವಿಚಾರದಲ್ಲಿ ಸತೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ರೈತರಿಗೆ ತುಂಬ ಒಳ್ಳೆಯ ದಿನ ಇರ್ತದೆ. ಈ ಹೆಸರು ಪ್ರಕಾರದಲ್ಲಿ ರೈತರು ಬೆನ್ನೆಲುಬಾಗಂಥ ರೈತರುಗಳು ಇವತ್ತು ಭೂಮಿ ಉಳ್ತಾ ಇದ್ದಾರೆ, ತೋಟ ಮಾಡ್ತಾ ಇದ್ದಾರೆ. ಒಂದು ನೋಡಬೇಕಂದ್ರೆ ಒಂದು ಯಾವುದೊಂದು ಸ್ವಂತವಾದ ಬಿಸ್ನೆಸ್ ಮಾಡ್ತಾರಂದ್ರೆ ಸತೆ ಅವರಿಗೆ ತುಂಬ ಬಿಸ್ನೆಸ್ಸಲ್ಲಿ ತುಂಬ ಅನುಕೂಲ ಆಗುತ್ತೆ. ಧನ ಪ್ರಾಪ್ತಿ ವಿಚಾರದಲ್ಲಿ ತುಂಬ ಕೈಗೂಡ್ತದೆ. ಇವತ್ತಿನ ಈ ವೃಷಭ ರಾಶಿ ಪ್ರಕಾರದ
ಟೋಟಲ್ವಾಗಿ ರಾಶಿ ನಕ್ಷತ್ರದಲ್ಲಿ ತುಂಬ ಚೆನ್ನಾಗಿದೆ. ಇವರಿಗೆ ಶತ್ರು ನಾಶ, ಶತ್ರು ದೂರ ಆಗಬೇಕಂದ್ರೆ ನೀವು ಮಾಡಬೇಕಾಗಿದೆ ಇಷ್ಟೇ. ನಿಮ್ಮ ಸಂಬಂಧಪಟ್ಟದಂಥ ಆಂಜನೇಯ ಸ್ವಾಮಿ ಟೆಂಪಲ್ ಆಗಿರ್ಬೋದು, ಶನಿ ಮಹಾತ್ಮ ಟೆಂಪಲ್ ಆಗಿರ್ಬೋದು, ಮುನೇಶ್ವರ ಟೆಂಪಲ್ ಆಗಿರ್ಬೋದು. ಈ ಶನಿ ಮಹಾತ್ಮ, ಆಂಜನೇಯ, ಮುನೇಶ್ವರ ಇದಕ್ಕೆ ಸಂಬಂಧಪಟ್ಟಿದ್ದು ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ಒಂದು 5 kg ಇಲ್ಲ 6 kg ಸಾಧ್ಯವಾದಷ್ಟು ಅನ್ನದಾನಕ್ಕೆ ಒಂದು ಏರ್ಪಾಟ್ ಮಾಡಿಕೊಳ್ಳಂದ್ರೆ ಇಲ್ಲಿಗೆ ನಿಮಗೆ ಶನಿ ಕಾಟದಿಂದ, ಶನಿ ಆಂಜನೇಯಕರಿಂದ ಶತ್ರುಗಳು ಸ್ವಲ್ಪ ದೂರ ಆಗ್ತಾರೆ. ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಧನಪ್ರಾಪ್ತಿಯಲ್ಲಿ ಅನುಕೂಲ ಆಗುತ್ತೆ, ಶತ್ರುಗಳು ಸ್ವಲ್ಪ ದೂರ ಆಗ್ತಾರೆ. ನಿಮಗೆ ಬರ್ತಕ್ಕಂಥ ದುಡ್ಡು, ಆರೋಗ್ಯ, ಹಣಕಾಸು, ಬಿಸ್ನೆಸ್ಸು, ಲಕ್ಷ್ಮಿ ಬಗ್ಗೆ ಇದರಲ್ಲಿ ಎಲ್ಲದಕ್ಕೂ ಟೋಟಲ್ವಾಗಿ ನಿಮಗೊಂದು ಕೈ ಹಿಡಿಯಂಥ ಒಂದು ಭಾಗ್ಯ ಇರುತ್ತೆ. ಆ ಥರ ಮಾಡಿ ಈ ನಂಬರ್ ಇದು ಈ ಪ್ರತಿಯೊಬ್ಬರನ್ನು ನೋಡಿದಾಗ ನಿಮಗೆ ಸಾಧ್ಯವಾದಷ್ಟು ಒಂದು ಲಕ್ಕಿ ಹರಳು ಅಂತ ಬರುತ್ತೆ ಋಷಭರಾಶಿ ಪ್ರಕಾರದಲ್ಲಿ. ಈ ಅವಳ ಸಂಬಂಧಪಟ್ಟಿದ್ದು ಇದು ಪ್ರತಿಯೊಬ್ಬರು ಧರಿಸ್ಕೊತಾರೆ. ಒಂದು ತೋರಿಸೋ ಬರಳಿಗೆ ಮತ್ತು ನೋಡಬೇಕಾದ್ರೆ ಉಂಗುರದ ಬರಳಿಗೆ, ಮಧ್ಯ ಬರಳಿಗೆ, ಕಿರಿ ಬರಳಿಗೆ. ಋಷಭರಾಶಿಯವರ ಪ್ರಕಾರದಲ್ಲಿ ಈ ಹರಳಿಗೊಂದು ಧರಿಸ್ಕೊಳ್ಳೋಕೆ ಒಂದು ನೀವು ಅವಕಾಶ ಮಾಡಿಕೊಳ್ಳಿ. ನಿಮ್ಮ ಕುಟುಂಬಕ್ಕೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಅನ್ಕೊಂಡಿದ್ದಂಥ ಸ್ನೇಹಿತರಿಗೆ, ಆತ್ಮರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಚಾನಲ್ ನೋಡ್ತಕ್ಕಂಥವ್ರು ಎಲ್ಲರಿಗೆ, ಯೂಟ್ಯೂಬ್ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ಈ ಥರ ಮಾಡಿಕೊಂಡು ಬನ್ನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಕಾಣಿಸ್ತೀನಿ. ಅಲ್ಲಿವರೆಗೆ ನಮಸ್ಕಾರ ಹೇಳುತ್ತಾ ನಮಸ್ಕಾರ.